ಮಾನಸಾ ದೇವಿ ದೇವಸ್ಥಾನ ಹರಿದ್ವಾರ. ಮಾನಸಾ ದೇವಿ ದೇವಸ್ಥಾನ ಹರಿದ್ವಾರ ಹಿಂದಿ ಮನ್ಸಾ ದೇವಿ ಮಂದಿರ್ ಹರಿದ್ವಾರ ಉತ್ತರಾಖಂಡ ರಾಜ್ಯದ ಪವಿತ್ರ ನಗರವಾದ ಹರಿದ್ವಾರದಲ್ಲಿ ನೆಲೆಗೊಂಡಿರುವ ಒಂದು ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಇದನ್ನು ದೇವತೆ ಮಾನಸಾ ದೇವಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯವು ಹಿಮಾಲಯದ ದಕ್ಷಿಣದ ಪರ್ವತ ಶ್ರೇಣಿಯಾದ ಶಿವಾಲಿಕ್ ಬೆಟ್ಟಗಳ ಬಿಲ್ವ ಪರ್ವತದ ತುದಿಯಲ್ಲಿದೆ. ಈ ದೇವಾಲಯವನ್ನು ಬಿಲ್ವ ತೀರ್ಥ ಎಂದೂ ಕರೆಯುತ್ತಾರೆ ಮತ್ತು ಇದು ಹರಿದ್ವಾರದ ಪಂಚ ತೀರ್ಥಗಳಲ್ಲಿ 5 ತೀರ್ಥಕ್ಷೇತ್ರಗಳು ಒಂದಾಗಿದೆ. ಮಾನಸಾ ದೇವಿ. ಮಾನಸಾ ದೇವಿ ದೇವಾಲಯವನ್ನು ಮಾನಸಾ ದೇವಿಯ ಪವಿತ್ರ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಮಾನಸವು ಶಕ್ತಿ ದೇವತೆಯ ರೂಪವಾಗಿದೆ ಮತ್ತು ಭಗವಾನ್ ಶಿವನ ಮನಸ್ಸಿನಿಂದ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಮಾನಸವನ್ನು ನಾಗ, ಸರ್ಪ, ವಾಸುಕಿಯ ಸಹೋದರಿ ಎಂದು ಪರಿಗಣಿಸಲಾಗಿದೆ. ಆಕೆಯನ್ನು ಮಾನವ ರೂಪದಲ್ಲಿರುವ ಶಿವನ ಮಗಳು ಎಂದೂ ಪರಿಗಣಿಸಲಾಗಿದೆ. ಮಾನಸ ಎಂಬ ಪದದ ಅರ್ಥ ಬಯಕೆ ಮತ್ತು ದೇವಿ ಮಾನಸ ದೇವಿಯು ನಿಜವಾದ ಭಕ್ತರ ಎಲ್ಲಾ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ. ಜಾನಪದ ಕತೆ. ಒಂದು ಜಾನಪದ ಕಥೆಯ ಪ್ರಕಾರ, ಒಬ್ಬ ಸಾಮಾನ್ಯ ಹುಡುಗಿಯಾಗಿದ್ದ ಮಾನಸ ತನ್ನ ಪೋಷಕರಿಂದ ತನ್ನ ಸಂಪೂರ್ಣ ಸತ್ಯವನ್ನು ತಿಳಿದಿರಲಿಲ್ಲ. ತನ್ನ ಸತ್ಯದ ಬಗ್ಗೆ ಮಾಹಿತಿ ಪಡೆಯಲು ಶಿವನನ್ನು ಭೇಟಿಯಾಗಲು ನಿರ್ಧರಿಸಿದಳು. ಭಗವಾನ್ ಶಿವನನ್ನು ಭೇಟಿಯಾಗಲು ಅವರು ಸಾಧನೆ ಮಾಡಿದರು ಮತ್ತು ವರ್ಷಗಳ ಆಧ್ಯಾತ್ಮಿಕ ತಪಸ್ಸಿನ ನಂತರ ಅವರು ಶಿವನನ್ನು ಭೇಟಿಯಾಗುವ ಅದೃಷ್ಟವನ್ನು ಪಡೆದರು. ಭಗವಾನ್ ಶಿವನಿಂದ ತನ್ನ ಸತ್ಯವನ್ನು ತಿಳಿದ ನಂತರ ಮಾನಸಾ ದೇವಿಯು ಪ್ರಪಂಚದ ಒಳಿತಿಗಾಗಿ ದೇವತೆಯಾಗಿ ಶಕ್ತಿಯನ್ನು ಗಳಿಸಿದಳು. ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಮಾನಸ ದೇವಿಯನ್ನು ಪ್ರಾರ್ಥಿಸುವ ಭಕ್ತರು ದೇವಾಲಯದಲ್ಲಿರುವ ಮರದ ಕೊಂಬೆಗಳ ಮೇಲೆ ಎಳೆಗಳನ್ನು ಕಟ್ಟುತ್ತಾರೆ. ಅವರ ಇಷ್ಟಾರ್ಥಗಳು ನೆರವೇರಿದಾಗ ಜನರು ಮತ್ತೆ ದೇವಸ್ಥಾನಕ್ಕೆ ಬಂದು ಮರದಿಂದ ಎಳೆಗಳನ್ನು ಬಿಚ್ಚುತ್ತಾರೆ. ತೆಂಗಿನಕಾಯಿ, ಹಣ್ಣುಗಳು, ಹೂಮಾಲೆಗಳು ಮತ್ತು ಧೂಪದ್ರವ್ಯಗಳನ್ನು ಸಹ ಮಾನಸಾ ದೇವಿಗೆ ಅರ್ಪಿಸಲಾಗುತ್ತದೆ. ಸಿದ್ಧಪೀಠ. ಮಾನಸಾ ದೇವಿ ದೇವಸ್ಥಾನವು ಸಿದ್ಧಪೀಠವಾಗಿದ್ದು, ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಹೆಸರುವಾಸಿಯಾಗಿದೆ. ಈ ದೇವಾಲಯವು ಹರಿದ್ವಾರದಲ್ಲಿರುವ 3 ಸಿದ್ಧಪೀಠಗಳಲ್ಲಿ ಒಂದಾಗಿದೆ. ಇತರ 2 ಚಂಡಿ ದೇವಿ ದೇವಾಲಯ ಮತ್ತು ಮಾಯಾ ದೇವಿ ದೇವಾಲಯ. ದೇವಾಲಯದ ಗರ್ಭಗುಡಿಯಲ್ಲಿ 2 ದೇವತೆಗಳಿದ್ದಾರೆ. ಒಬ್ಬರು 8 ತೋಳುಗಳು ಮತ್ತು ಇನ್ನೊಬ್ಬರು 3 ತಲೆಗಳು ಮತ್ತು 5 ತೋಳುಗಳನ್ನು ಹೊಂದಿದ್ದಾರೆ. ದೇವಸ್ಥಾನವನ್ನು ತಲುಪುವ ಮಾರ್ಗಗಳು. ದೇವಾಲಯವನ್ನು ತಲುಪಲು ಯಾತ್ರಾರ್ಥಿಗಳು ನಡೆಯುತ್ತಾರೆ ಅಥವಾ ರೋಪ್ವೇ ಸೇವೆಯನ್ನು ಬಳಸುತ್ತಾರೆ. ಯಾತ್ರಿಕರನ್ನು ಹತ್ತಿರದ ಚಂಡಿ ದೇವಿ ದೇವಸ್ಥಾನಕ್ಕೆ ಕರೆದೊಯ್ಯಲು ಮಾನಸ ದೇವಿ ಉದಂಕ್ತೋಲಾ ಎಂಬ ರೋಪ್ವೇ ಸೇವೆಯನ್ನು ಸಹ ಬಳಸಲಾಗುತ್ತದೆ. ರೋಪ್ವೇ ಸೇವೆಯು ಯಾತ್ರಿಕರನ್ನು ಕೆಳ ನಿಲ್ದಾಣದಿಂದ ನೇರವಾಗಿ ಮಾನಸಾ ದೇವಿ ದೇವಸ್ಥಾನಕ್ಕೆ ಕರೆದೊಯ್ಯುತ್ತದೆ. ರೋಪ್ವೇಯ ಒಟ್ಟು ಉದ್ದ 540 ಮೀಟರ್, 1770 ಅಡಿ ಮತ್ತು ಇದು 178 ಮೀಟರ್, 584 ಅಡಿ ಎತ್ತರವನ್ನು ಒಳಗೊಂಡಿದೆ.